ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಂಗೆ ಇವತ್ತು ರಜಾ ಇತ್ತು, ಸೊ ಇವತ್ತೊಂದು ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡೋಣ. ಬಿಕಾಸ್ ತುಂಬ ದಿವಸ ಆಯಿತು ಏನೋ ಒಂದು ಮಾಡಿ, ಸೊ ಒಂದು ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಕ್ಯಾಮ್ರಾ ಎತ್ಕೊಂಡೆ ಅಷ್ಟೇ. ಇವಾಗ ಯು ಕ್ಯಾನ್ ಸಿ ನನ್ನ ಮುಖ ಫುಲ್ ಎಣ್ಣೆ ಬಿಕಾಸ್ ಇನ್ನೂ ನಾನು ಸ್ನಾನ ಮಾಡಿಲ್ಲ ಗೈಸ್. ಸ್ನಾನ ಮಾಡಿ ನಂದು ಸ್ನಾನ ಎಲ್ಲ ಆಯಿತು. ಐ ವಾಂಟ್ ಟು ಗೋ ಫಾರ್ ಸಲೂನ್, ಸೊ ಬಿಕಾಸ್ ನನ್ನ ಐಬ್ರೋ ಎಲ್ಲ ಮಾಡಿಸ್ಕೋಬೇಕು, ಅದಕ್ಕೆ salon ಹೋಗೋಣ. Guys, I'm back from the salon and before getting ready I want to tell you about this serum. L'Oreal Revital Lift Serum fights wrinkles, replenishes facial volume and resurfaces skin. It also visibly evens skin tone, reduces the appearance of lines and pores. Revital Lift Serum does a great job. My complexion looked very youthful, dewy and plump the entire time I was using this serum. You know me, first I'll use concealer. Just I have so many baby hairs on my face, so if I don't like foundation because it doesn't blend very much on my face, so only I don't like it. Next, let's go for lipstick. I'm like this, guys, please don't judge. ಇದು ನನ್ನ ಫೈನಲ್ ಲುಕ್. ಹೋಪ್ ಯು ಗೈಸ್ ಲೈಕ್ಡ್ ಇಟ್. ನೆಕ್ಸ್ಟು ಏನು ಕೆಲಸ ಇಲ್ಲ, ಸೊ 3 or 3:30 ನಮ್ಮಮ್ಮ ಒಂದು ಕೆಲಸ ಹೇಳಿದ್ದಾರೆ. ವಿ ಹ್ಯಾವ್ ದ ವರ್ಕ್ ಆಫ್ ಮೈ ಮಾಮ್, ಅದನ್ನು ಸ್ವಲ್ಪ ಮಾಡ್ಕೊಂಡು ಬರೋಣ. ಆ್ಯಂಡ್ ದೆನ್ 4 ಹಾಗೆ ಲೈಬ್ರರಿ ಓಪನ್ ಆಗುತ್ತೆ. ವಿಲ್ ಗೋ ಫಾರ್ ಲೈಬ್ರರಿ ಬಿಕಾಸ್ ನಾಳೆ ಎಕ್ಸಾಮ್ ಇದೆ, ಅದಕ್ಕೆ ಓದ್ಕೊಳ್ಳಬೇಕು. ನಾನು ಮನೇಲಿದ್ರೆ ಅಂತೂ ಓದಲ್ಲ ಬಿಕಾಸ್ ಐ ಓಪನ್ ಮೈ ಕ್ಯಾಮ್ರಾ ಆ್ಯಂಡ್ ಐ ಸ್ಟಾರ್ಟ್ ವ್ಲಾಗಿಂಗ್. ಅದಕ್ಕೆ 4 ಹಾಗೆ ವಿಲ್ ಗೋ ಫಾರ್ ಲೈಬ್ರರಿ 1-2 hours ಓದ್ಕೊಬರೋಣ. ಆಮೇಲೆ ನೋಡೋಣ ನೆಕ್ಸ್ಟ್ ಏನೇನಾಗುತ್ತೆ ಅಂತ. ಇನ್ನೂ ಏನು ಯೋಚನೆ ಮಾಡಿಲ್ಲ. ಸೊ ಲೆಟ್ಸ್ ಗೋ. ಲೈಬ್ರರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹಂಗೆ ನಮ್ಮಮ್ಮದ ಕೆಲಸ ಇದೆ, ನಾನು ಇನ್ನೂ ಹೋಗಿಲ್ಲ. ಹಂಗೆ ನಮ್ಮಮ್ಮದ ಕೆಲಸ ಮುಗಿಸ್ಕೊಂಡು ಹಂಗೆ ನನಗೆ ಲೈಬ್ರರಿಗೆ ಹೋಗೋಣ. ಲೈಬ್ರರಿಗೆ ಹೋಗ್ಬೇಕಂದ್ರೆ ಈ ಥರ ಎಲ್ಲ ಮೇಕಪ್ ಮಾಡ್ಕೊಂಡು ಹೋದರೆ ಇವಳೇನು ಓದಕ್ಕೆ ಬಂದಿದ್ದಾಳ ಅಥವಾ ಬೇರೆ ಏನಾದರೂ ಮಾಡೋಕ್ಕೆ ಬಂದಿದ್ದಾಳ ಅನ್ಕೋತಾಳೆ. ಸೊ ವೆಟ್ ವೈಪ್ಸಿಂದ ಐಲ್ ರಿಮೂವ್ ಆಲ್ ಮೈ ಮೇಕಪ್. I have taken my keys, bag. ಈಗ ಲೈಬ್ರರಿಗೆ ಹೋಗೋಣ. ಲೆಟ್ಸ್ ಗೋ ಗೈಸ್. ನನಗೆ ಲೈಬ್ರರಿಗೆ ಹೋಗೋಕ್ಕೂ ಆಗಲಿಲ್ಲ ಆ್ಯಂಡ್ ಇವನ್ ವಿಡಿಯೋ ಶೂಟ್ ಮಾಡೋಕ್ಕೂ ಆಗಲಿಲ್ಲ. ಇವಾಗ ಬೇಸಿಕಲಿ ನಮ್ಮ ಮನೇಲಿ ಒಂದು ಕಾರ್ನ್ ಇತ್ತು, ವರ್ಷ ಮನೇಲಿ ಅದು ಕ್ರಿಸ್ಪಿ ಕಾರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಕ್ರಿಸ್ಪಿ ಕಾರ್ನ್ ಮಾಡ್ತಾಯಿದ್ದೀವಿ. ನನ್ನ ಇವತ್ತಿನ ಕ್ಯಾಮ್ರಾ ವುಮೆನ್ ವರ್ಷ, ಬಟ್ ಅವಳು ಕ್ಯಾಮ್ರಲ್ಲಿ ಬರಲ್ಲ ಇವತ್ತು. ಹಾಯ್ ಗೈಸ್. ಅಯ್ಯೋ ಚಲೋ, ಇವತ್ತು ಅವಳು ಕ್ಯಾಮ್ರಲ್ಲಿ ಬರಲ್ಲ. ಯಾಕತ್ತಾ, ಅವಳು ಅದೇ ಬಟ್ಟೆ ಹಾಕೊಂಡಿದ್ದಾಳೆ. ಅದಕ್ಕೆ ಈ ಕ್ರಿಸ್ಪಿ ಕಾರ್ನ್ ಹೇಗೆ ಮಾಡ್ತಾ ಇದ್ದೀನಿ ಅಂತಂದರೆ, ಜಸ್ಟ್ ಕಾರ್ನ್, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಖಾರ ಅಷ್ಟೇ ಹಾಕಿ ಅದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ, ಡೀಪ್ ಫ್ರೈ. ಸ್ವಲ್ಪ ದೂರ ಇರು, ಸಿಡಿಯುತ್ತಾ? ಕಾರ್ನ್ ಸಿಡಿದಿರುತ್ತಾ? ವರ್ಷ ಇವಾಗೆಲ್ಲ ಹಚ್ಚಿದ್ದಾರೆ. ನಾನು ಕಾರ್ನ್ ಡೀಪ್ ಫ್ರೈಗೆ ಹಾಕಿದ್ದೀವಿ. ಐ ಆಮ್ ವೆರಿ ಹ್ಯಾಪಿ, ಯಾಕಂದರೆ ನನ್ನ ಫೇವ್ರೆಟ್ ಕ್ರಿಸ್ಪಿ ಕಾರ್ನ್. ಮುಖ ನೋಡಿ, ಅದು ಏನು ಆಗ್ತಿದೆ ನಂಗೆ ಗೊತ್ತಾಗ್ತಿಲ್ಲ, ಭಯ ಆಗ್ತಿದೆ.
ಗೈಸ್ ಇದಕ್ಕಿನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ವಿ, ಖಾರ ಉಪ್ಪು ಎಲ್ಲ ಹಾಕಿ, ಬಿಕಾಸ್ ಅದು ಈ ಥರ ಆಗೋಯ್ತು ಗೈಸ್, ಸಪ್ರೇಟ್ ಆಗೋಯ್ತು. ಅದಕ್ಕೆ ಸ್ವಲ್ಪ ಇನ್ನು ಸ್ವಲ್ಪ ಸ್ವಲ್ಪ ಆಲ್ಟ್ರೇಷನ್ ಬಿಕಾಸ್ ಅದು ಏನೋ ಗೊತ್ತಾಗ್ತಿಲ್ಲ, ಸಪ್ರೇಟ್ ಆಗ್ತಾ ಇದೆ. ಹೋಟೆಲ್ ಸ್ಟೈಲ್ ಅಂತ ಅಂದ್ಕೊಂಡು ಇನ್ನೇನೋ ಮುದ್ದೆ ಸ್ಟೈಲ್ ಆಗ್ತದೆ ನೋಡಿ. ಮುದ್ದೆ ಸ್ಟೈಲ್ ಇದೆಲ್ಲ ಅದ್ರದ್ದು ಉಪ್ಪು ಖಾರ ಎಲ್ಲ ಇಟ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಒಂದು 10 ನಿಮಿಷ ಹಿಂಗೆ ನೆನೆಯೋಕೆ ಬಿಟ್ಬಿಡೋಣ ಅಂತ ಅನ್ಕೊಂಡಿದ್ದೀವಿ ಗೈಸ್. ಅದು ಬೇರೆ ಥರನೇ ಕಾಣಿಸ್ತಾ ಇದೆ. ಟೇಸ್ಟ್ ಚಿಕ್ಕಕ್ಕೆ ಕೊಡ್ರಲ್ಲೇ. Actually, it's nice. It's nice. One eternity later. ಗೈಸ್ ನಾನು ವಾಪಸ್ ಮನೆಗೆ ಬಂದೆ ಆ್ಯಂಡ್ ಕ್ರಿಸ್ಪಿ ಕಾರ್ನ್ ವಾಸ್ ವೆರಿ ನೈಸ್ ಆ್ಯಕ್ಚುಲಿ. ಫಸ್ಟ್ ಟೈಮ್ ನಾನು ಮನೇಲಿ ಮಾಡಿದ್ದು. ಫಸ್ಟ್ ಟೈಮ್ ಥರ ಇರಲಿಲ್ಲ, ಬಟ್ ಇಟ್ ವಾಸ್ ಗುಡ್, ನೈಸ್. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಾಯ್, ಲವ್ ಯು ಆಲ್.